ನಾವು ಇವತ್ತು ಹೀರೆಕಾಯಿ ಬದನೆಕಾಯಿ ಮಸ್ಕಾಯಿ ಮಾಡ್ತಾಯಿದ್ದೀವಿ. ಒಂದು ಕುಕ್ಕರ್ ತಗೊಳ್ಳಿ. ಆ ಕುಕ್ಕರ್ಗೆ ತೊಗರಿಬೇಳೆ ಹಾಕ್ಕೊಬೋದು. ತೊಗರಿಬೇಳೆ ಹಾಕ್ಕೊಬೇಕು. ಒಂದು ಚಿಕ್ಕ ಗ್ಲಾಸಲ್ಲಿ ಒಂದು 2 ಗ್ಲಾಸಷ್ಟು ತೊಗರಿಬೇಳೆ ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಗ್ಲಾಸ್ ತೊಗೊಂಡಿದ್ದೀನಿ. ಆಮೇಲೆ ಕ್ಲೀನಾಗಿ ಆ ಗ್ಲಾಸ್ ನೋಡಿಸ್ತೀನಿ. ಆ ರೀತಿ ಗ್ಲಾಸಲ್ಲಿ ಹಾಕ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ನಾನಿವತ್ತು 4 ಜನಕ್ಕೆ ಮಾಡ್ತಾಯಿದ್ದೀನಿ. ಸೊ 2 ಗ್ಲಾಸಷ್ಟು ಹಾಕ್ಕೊಂಡಿದ್ದೀನಿ. ತೊಗರಿಬೇಳೆ ಹಾಕ್ಕೊಂಡೆ 2 ಗ್ಲಾಸಷ್ಟು. ನೋಡಿ, ಈ ಗ್ಲಾಸಲ್ಲಿ ತೊಗರಿಬೇಳೆನ ಮತ್ತು ಹೀರೆಕಾಯಿ ಜಾಸ್ತಿ ಚಿಕ್ಕದಾಗೇನು ಬೇಡ, ಈ ರೀತಿ ಹಚ್ಕೊಂಡ್ರೆ ಸಾಕು. ಹೀರೆಕಾಯಿನ, ಈರುಳ್ಳಿ, ಟೊಮ್ಯಾಟೊ ಉದ್ದುದ್ದಕ್ಕೆ ಹಚ್ಕೊಂಡಿರೋದು ಹಾಕ್ಕೊಬೇಕು. ಎಲ್ಲ ಸೇರಿ ಕೂಗ್ಸೋದು ಆ್ಯಕ್ಚುಲಿ ಇದನ್ನು. ನೋಡಿ, ಈರುಳ್ಳಿ ಟೊಮೆಟೊನೂ ಹಾಕ್ಕೊಂಡೆ. ಈರುಳ್ಳಿ, ಟೊಮ್ಯಾಟೊ, ಹೀರೆಕಾಯಿ, ತೊಗರಿಬೇಳೆ 2 ಗ್ಲಾಸು. ಇವಾಗ ಬದನೆಕಾಯಿನ ಈ ರೀತಿ ಈ ಸೈಜಲ್ಲಿ ಹಚ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸಖತ್ ಟೇಸ್ಟಿಯಾಗಿರುತ್ತೆ ಇದು. ಬಾಯಿಗಿಟ್ಟಿದ್ರೆ ರುಚಿಯಾಗಿ ತಿನ್ಬೋದು. ಮುದ್ದೆ, ಅನ್ನ, ದೋಸೆ, ಚಪಾತಿಗೆ. ಹಸಿಮೆಣ್ಸಿನ್ಕಾಯಿ ಈ ರೀತಿ ಹಚ್ಕೊಂಡಿದ್ದೀನಿ ಈ ಸೈಜಲ್ಲಿ. ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು 7 ಹಸಿಮೆಣ್ಸಿನ್ಕಾಯಿ. ಇವಾಗ ಈ ಗ್ಲಾಸಲ್ಲಿ ನೀರು ಹಾಕ್ಕೊಳ್ತಾ ಇದ್ದೀನಿ. ಒಂದು 3 ಗ್ಲಾಸಷ್ಟು ನೀರು ಈ ಪ್ರಮಾಣದಲ್ಲಿ ಹಾಕ್ಕೊಬೇಕು ನೀರನ್ನ. ನೋಡಿ, ತರಕಾರಿ ಬೇಳೆ ಎಲ್ಲ ಮುಳುಗಬೇಕು. ಈ ಪ್ರಮಾಣದಲ್ಲಿ ಹಾಕ್ಕೊಂಡ್ರೆ ಕರೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ. ಕುಕ್ಕರು 3 ವಿಷಲ್ ಕೂಗಿಸ್ಕೊಬೇಕು. 3ರಿಂದ 4 ವಿಷಲ್ ಕೂಗಿಸ್ಕೊಂಡ್ರೂ ಪರವಾಗಿಲ್ಲ. ಚೆನ್ನಾಗಿ ಬೇಳೆ ತರಕಾರಿ ಎಲ್ಲ ಚೆನ್ನಾಗಿ ಬೇಯಬೇಕು. ಇದಕ್ಕೆ ಮಸ್ಕಾಯಿ ಅಂತೀವಲ್ಲ, ಸೊ ಚೆನ್ನಾಗಿ ಬೆಂದ್ರೇ ಟೇಸ್ಟು. ನೋಡಿ, ಕ್ಲೀನಾಗಿ ಬೆಂದಿದೆ. ಇವಾಗ ಬೇಳೆ ತರಕಾರಿ ಎಲ್ಲ ಇವಾಗ ಚೆನ್ನಾಗಿ ಕ್ಲೀನಾಗಿ ಸ್ಮ್ಯಾಶ್ ಮಾಡ್ಕೊಬೇಕು. ಇದಕ್ಕೆ ಸ್ಮ್ಯಾಶಿಂಗೆ ಆಗಿನ ಕಾಲದಲ್ಲಿ ರುಬ್ಬೋಗಳಲ್ಲಿ ಚೆನ್ನಾಗಿ ರುಬ್ಬೋರು. ಇವಾಗ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕು. ಮಿಕ್ಸಿಗೆಲ್ಲ ಹಾಕ್ಕೊಂಬಿಟ್ರೆ ತೀರಾ ಮೆತ್ತಗೆ ಹೋಗ್ಬಿಡುತ್ತೆ. ನೋಡಿ, ಇವಾಗೆಲ್ಲ ಸ್ಮ್ಯಾಶ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಎಣ್ಣೆ ಒಂದು 3 to 4 ಟೇಬಲ್ ಸ್ಪೂನಷ್ಟು ಎಣ್ಣೆ, ಸಾಸಿವೆ, ಬೆಳ್ಳುಳ್ಳಿ ಒಂದು 7ರಿಂದ 8 ಬೆಳ್ಳುಳ್ಳಿ ಪೀಸಸ್ಸು, ಕರಿಬೇವಿನ ಸೊಪ್ಪು, ಬ್ಯಾಡಗೆ ಮೆಣಸಿನ್ಕಾಯಿ 2 ಎಲ್ಲ ಇವಾಗ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಆಗಿರುತ್ತೆ ಸ್ಮ್ಯಾಶ್ ಮಾಡ್ಕೊಂಡಿರೋದು. ಇವಾಗ ಬಗ್ಗಿಸ್ಕೊಬೇಕು ಒಗ್ಗರಣೆಗೆ. ಕ್ಲೀನಾಗಿ ಕುಕ್ಕರಲ್ಲಿ ಎಲ್ಲ ಕ್ಲೀನಾಗಿ ಬಗ್ಗಿಸ್ಕೊಬೇಕು. ಹುಷಾರಾಗಿ ಬಗ್ಗಿಸ್ಕೊಳ್ಳಿ. ನೋಡಿ, ನಾನೆಲ್ಲ ಇವಾಗ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಸಕ್ಕತ್ತಾಗಿರುತ್ತೆ. ಮುದ್ದೆ, ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಹುಣಸೆ ರಸ ಒಂದು ಇಡೀ ಹುಣಸೆಹಣ್ಣು ಹಾಕ್ಕೊಂಡಿದ್ದೆ ನಾನು. ಅದನ್ನು ಇವಾಗ ಹಾಕ್ಕೊತಾ ಇದ್ದೀನಿ. ಹುಣಸೆ ರಸನ, ಟೊಮೊಟೊ ಹಾಕ್ಕೊಂಡಿರ್ತೀವಿ, ಬಟ್ ಹುಣಸೆ ರಸ ಹಾಕ್ಕೊಂಡ್ರೆ ಅದೊಂಥರ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಚೆನ್ನಾಗೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಬೇಕು ನಾವು. ಸಾಂಬಾರು ಪುಡಿ ಆಲ್ರೆಡಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿರ್ತೀವಿ, ಸ್ಮ್ಯಾಶ್ ಮಾಡ್ಕೊಂಡಿರ್ತೀವಿ. ಒಂಚೂರು ಸಾಂಬಾರು ಪುಡಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಒಂದು 2 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ತೀರ ಗಟ್ಟಿ ಆಗೋದ್ರೂ ತಿನ್ನೋಕ್ಕೆ ಚೆನ್ನಾಗಿರೋದಿಲ್ಲ. ಆ ಗ್ಲಾಸಲ್ಲಿ ನೀರು ಹಾಕ್ಕೊಂಡೆ. 1.5 ಗ್ಲಾಸಷ್ಟು ನೀರು ಹಾಕ್ಕೊಂಡೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಕುದಿ ಬರ್ತಾ ಇದ್ದಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಗಾರ್ನಿಷ್ ಮಾಡ್ಕೊಳ್ಳಿ. ನೋಡಿ, ಸಖತ್ತಾಗಿರೋ ಹೀರೆಕಾಯಿ ಬದನೆಕಾಯಿ ಮಸ್ಕಾಯಿ ರೆಡಿಯಾಗಿದೆ. ಮುದ್ದೆ, ಅನ್ನ ಎಲ್ಲದಕ್ಕೂ ಸಖತ್ತಾಗಿರುತ್ತೆ.